ಇನ್ನು ರಾಯಚೂರು ವಾರ್ತೆಗಳನ್ನು ಪ್ರಯೋಜಿಸುತ್ತಿರುವರು. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ದಿನಾಂಕ 2/7/2020. ರಾಯಚೂರು ನಗರ ಕಾಂಗ್ರೆಸ್ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರದ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ನಮಸ್ಕಾರ. ಇನ್ನು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 6 ವರ್ಷಗಳ ಆಡಳಿತದಲ್ಲಿ 11 ಕೋಟಿ ವೆಚ್ಚದಲ್ಲಿ 333 ಕಾಮಗಾರಿಗಳ ಅನುಷ್ಠಾನ. ಪಕ್ಷದ ವರಿಷ್ಠರು ಸೂಚಿಸಿದರೆ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧ. NS ಬೋಸರಾಜು. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ವೇತನ ನೀಡಲು ಆಗ್ರಹಿಸಿ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪ್ರತಿಭಟನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ CPIMನಿಂದ ಪ್ರಧಾನಮಂತ್ರಿಗಳ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಖಾಸಗಿ ಶಾಲಾ ಸಿಬ್ಬಂದಿಗಳ ವೇತನ ಪಾವತಿಗೆ ಸರ್ಕಾರ ನೆರವು ನೀಡಲು ಆಗ್ರಹಿಸಿ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಪ್ರತಿಭಟನೆ. ಸಫಾಯಿ ಕರ್ಮಚಾರಿಗಳಿಗೆ ಗುರುತಿನ ಚೀಟಿ ನೀಡುವವರೆಗೆ ಸಾಲ ಯೋಜನೆ ಜಾರಿಗೊಳಿಸಬೇಡಿ. ಭಾಸ್ಕರ್ ಬಾಬು. ಜುರಾಲು ಹಿನ್ನೀರಿನಿಂದ ಮುಳುಗಡೆಯಾಗುವ ದೇವಸ್ಥಾನಗಳಿಗೆ ಸೇತುವೆ ನಿರ್ಮಾಣ 8 ವರ್ಷದಿಂದ ಬಾಕಿ. ತ್ವರಿತ ಕಾಮಗಾರಿಗೆ ಕೈಗೊಳ್ಳದಿದ್ದರೆ ಹೋರಾಟ. ಡಿ. ವೀರೇಶ್ ಕುಮಾರ್. ಆರ್ಥಿಕ ಸಂಕಷ್ಟ, ಖಾಸಗಿ ಶಾಲಾ ಕಾಲೇಜುಗಳಿಗೆ ಮಾಸಿಕ ಗೌರವಧನ ನೀಡಲು ಒತ್ತಾಯಿಸಿ ಖಾಸಗಿ ಶಾಲೆಗಳ ಶಿಕ್ಷಕ ಸಹ ಶಿಕ್ಷಕರ ಸಂಘ ಆಗ್ರಹ. ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಲು ಒತ್ತಾಯಿಸಿ ಜನವಾದಿ ಮಹಿಳಾ ಸಂಘದಿಂದ ಮನವಿ.
ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೂಮಿ ಪೂಜೆ. ವಿಧಾನ ಪರಿಷತ್ ಸದಸ್ಯನಾಗಿ ಕಳೆದ 6 ವರ್ಷಗಳಲ್ಲಿ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಸರ್ಕಾರ ನೀಡಿರುವ ಅನುದಾನವು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡುವ ಮೂಲಕ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಸದ್ಬಳಕೆ ಮಾಡಿಕೊಂಡಿರುವ ತೃಪ್ತಿ ಇದೆ ಎಂದು ಎಐಸಿಸಿ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ವಿಧಾನ ಪರಿಷತ್ ಸದಸ್ಯನಾಗಿ ಕಳೆದ 6 ವರ್ಷಗಳಲ್ಲಿ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಸರ್ಕಾರ ನೀಡಿರುವ ಅನುದಾನವು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡುವ ಮೂಲಕ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಸದ್ಬಳಕೆ ಮಾಡಿಕೊಂಡಿರುವ ತೃಪ್ತಿ ಇದೆ ಎಂದು ಎಐಸಿಸಿ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾಗಿ ಅಧಿಕಾರ ಅವಧಿ ಮುಕ್ತಾಯವಾಗಿರುವ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. 2014 ಸಾಲಿನಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲೆ ಮುಖಂಡರು ಹಾಗೂ ರಾಜ್ಯ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಲಾಯಿತು. ಅಲ್ಲಿಂದ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಮಾಡಲಾಗಿದೆ. 6 ವರ್ಷಗಳಲ್ಲಿ 12 ಕೋಟಿ ರೂಪಾಯಿ ಅನುದಾನದಲ್ಲಿ 11 ಕೋಟಿ 75 ಲಕ್ಷ 87 ಸಾವಿರ ರೂಪಾಯಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. 24 ಲಕ್ಷ ರೂಪಾಯಿ ಅನುದಾನವನ್ನು ಕಡಿಮೆ ಬಿಡುಗಡೆಯಾಗಿದೆ. ರಾಯಚೂರು ನಗರಕ್ಕೆ 3 ಕೋಟಿ 69 ಲಕ್ಷ ರೂಪಾಯಿ, ರಾಯಚೂರು ಗ್ರಾಮೀಣ ಕ್ಷೇತ್ರಕ್ಕೆ 2 ಕೋಟಿ 28 ಲಕ್ಷ ರೂಪಾಯಿ, ಮಾನ್ವಿ ಕ್ಷೇತ್ರಕ್ಕೆ 3 ಕೋಟಿ 78 ಲಕ್ಷ 49 ಸಾವಿರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಇತರೆ ತಾಲೂಕುಗಳಿಗೆ 43 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು, ಜಿಲ್ಲೆ ಹೊರತುಪಡಿಸಿ 10 ಕೋಟಿ 20 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಒಟ್ಟು 333 ಕಾಮಗಾರಿಗಳಿಗೆ ಪೂರ್ಣ ಅನುದಾನ ಹಂಚಿಕೆ ಮಾಡಿ ಕಾಮಗಾರಿಗಳು ಅನೇಕ ಪೂರ್ಣಗೊಂಡಿದ್ದು, ಕೆಲ ಕಾಮಗಾರಿಗಳು ಪ್ರಗತಿಯ ಹಂತದಲ್ಲಿವೆ. ಶಿಕ್ಷಣ, ಸಮುದಾಯ ಭವನ ಸೇರಿದಂತೆ ಅನೇಕ ಅಭಿವೃದ್ಧಿಗೆ ಅನುದಾನ ಬಳಕೆ ಮಾಡಿಕೊಳ್ಳಲಾಗಿದೆ. ಕೆಐಎಡಿಬಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ 10 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸಲಾಗಿದೆ. ಅಂಬೇಡ್ಕರ್ ವೃತ್ತದಿಂದ ತೀನ್ ಕಂದಿಲ್ವರೆಗೆ ಸಿಸಿ ರಸ್ತೆ ಕಾಮಗಾರಿ 4 ಕೋಟಿ ರೂಪಾಯಿ, ಎಪಿಎಂಸಿ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ 3 ಕೋಟಿ, ಪದವಿ ಕಾಲೇಜಿಗೆ 2 ಕೋಟಿ ರೂಪಾಯಿ, ಶಿಕ್ಷಕರ ಗುರುಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ, ಎಚ್ಕೆಡಿಬಿ ಅನುದಾನದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿತಾಗಾರ ನಿರ್ಮಾಣ, 1 ಕೋಟಿ ವೆಚ್ಚದಲ್ಲಿ ಮಹಿಳಾ ಸಮಾಜದ ಅಭಿವೃದ್ಧಿ, ಕರ್ನಾಟಕ ಸಂಘದ ಅಭಿವೃದ್ಧಿಗೆ ಬಿಆರ್ಜಿಎಫ್ ಅನುದಾನದಲ್ಲಿ 1 ಕೋಟಿ ರೂಪಾಯಿ ಅನುದಾನ ಹಾಗೂ ಹಳೆ ಜಿಲ್ಲಾ ಆಸ್ಪತ್ರೆಯಲ್ಲಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ಬೆಡ್ನ, ಮಾನ್ವಿಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಿಸಲಾಗಿದೆ ಎಂದರು. ನಾರಾಯಣಪುರ ಕಾಲುವೆ ವಿಸ್ತರಣೆ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ದುರಸ್ತಿಗೂ ಸರ್ಕಾರದ ಮಟ್ಟದಲ್ಲಿ ನಿರಂತರವಾಗಿ ಪ್ರಯತ್ನಿಸಿದ ಫಲವಾಗಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದರು. ಬಸವೇಶ್ವರ ವೃತ್ತದಿಂದ ಅಸ್ಕಿಯಾಳ್ ಗ್ರಾಮದವರೆಗೆ 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿದೆ. ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿವೆ ಎಂದರು. S20 ಮತ್ತು S23 ಹೆದ್ದಾರಿ ನಿರ್ಮಾಣ ಕಾಮಗಾರಿಗಳನ್ನು ಸಹ ಮಂಜೂರು ಮಾಡಿಸಿ ನಿರ್ಮಾಣ ಮಾಡಲಾಗಿದೆ ಎಂದರು. ದಿವಂಗತ ಎನ್ ಧರ್ಮಸಿಂಗ್ ಮತ್ತು ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ಈ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗಿವೆ. ಹಿಂದುಳಿದ ಪ್ರದೇಶದ ಅಭಿವೃದ್ಧಿಗೆ 371 ಜೆ ಸೇರಿದಂತೆ ಅನೇಕ ಕೆಲಸ ಕಾರ್ಯಗಳು ನಡೆದಿವೆ ಎಂದರು. ಪಕ್ಷ ವಹಿಸುವ ಜವಾಬ್ದಾರಿಯನ್ನು ನಿರ್ವಹಿಸುವುದಾಗಿ ಹೇಳಿದ ಅವರು, ಪಕ್ಷ ಎಲ್ಲಿ ಟಿಕೆಟ್ ನೀಡುತ್ತದೆಯೋ ಅಲ್ಲಿ ಸ್ಪರ್ಧಿಸಲು ಸಿದ್ಧವಿರುವುದಾಗಿ ಹೇಳಿದರು. ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿರುವುದು ಸಹಜ. ಎಲ್ಲರೊಂದಿಗೆ ಒಗ್ಗೂಡಿ ಪಕ್ಷ ಕಟ್ಟುವ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡುವುದಾಗಿ ಹೇಳಿದರು. 40 ವರ್ಷ ರಾಜಕೀಯ ಜೀವನದಲ್ಲಿ ಪಕ್ಷ ವಹಿಸಿರುವ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ಪಕ್ಷ ಸಚಿವ ಸ್ಥಾನ ನೀಡದೇ ಇರುವ ಕುರಿತು ಬೇಸರವಿಲ್ಲ. ಸಮಯ ಬಂದಾಗ ಪಕ್ಷ ಎಲ್ಲವನ್ನೂ ನೀಡುತ್ತದೆ ಎಂಬ ವಿಶ್ವಾಸವಿದೆ ಎಂದರು. HKDB ಚೇರ್ಮನ್ 5 ವರ್ಷ ಮಾಡಿರ್ಬೋದು. ಎಲ್ಲ ಕಾಲಕ್ಕೆ ನಾನು ಆ ಪೀರಿಯಡ್ ಮುಗಿದ ನಂತರ ಸಹಜವಾಗಿ ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ತಮ್ಮ ಮುಖಾಂತರ ಜನಸಾಮಾನ್ಯ ಪ್ರಯತ್ನ ನಾನು ಮಾಡಿದ್ದೆ. ಹಾಗಾಗಿ ಈಗ 2014 ನಮ್ಮ ಪಕ್ಷದ ಅಧ್ಯಕ್ಷರಂತೆ ಮತ್ತು ನಮ್ಮ ಸ್ನೇಹಿತರ ಸಹಕಾರದೊಂದಿಗೆ ನನಗೆ ಎಲ್ಲ ಸದಸ್ಯರು ಮಾಡಿದೆ. ಇವಾಗ ಇವತ್ತು 6 ವರ್ಷ ಕಾಲ ಮುಗಿತಾ ಇದೆ. ಆ ಸಂದರ್ಭದಲ್ಲಿ ಈ 6 ವರ್ಷದಲ್ಲಿ ಸರ್ಕಾರ ನನಗೆ ಸಿಕ್ಕಿರ್ತಕ್ಕಂಥ ಅನುದಾನವನ್ನು ಯಾವ ರೀತಿಯಾಗಿ ಮುನ್ಸಿಪಾಲಿಟಿ ಎಷ್ಟು ಖರ್ಚು ಮಾಡಿದೆ, ಅದೇ ರೀತಿಯಾಗಿ ಕೆಲವೊಂದು ಕೆಲಸಗಳು ಎಲ್ಲ ಇತರ ನಾಯಕರುಗಳ ಸಹಕಾರದಲ್ಲಿ ನಮ್ಮ ಸರ್ಕಾರದ ಶಾಸಕರು ಮತ್ತು ನಮ್ಮ
ಸಂಸದರು ಪಕ್ಷ ಸಾಕಾಗುತ್ತೆ ಅನೇಕ ಕಾರ್ಯಕ್ರಮಗಳು ನಾವೆಲ್ಲ ಸೇರಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡಿ ಅವರು ಸ್ವಲ್ಪ ಹೈಲೈಟ್ಸ್ ಮುಂದೆ ಹೇಳಿದ್ರು. ನಮಗೆ ಶಾಸಕರಿಗೆ ತಮ್ಮೆಲ್ಲ ಗೊತ್ತಿದ್ದಂತೆ ಈ ರಾಜ್ಯದಲ್ಲಿ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಅನುದಾನ ಸಿಗ್ತದೆ. ಅದು ನನಗೆ 2014-15ರಲ್ಲಿ ರಿಲೀಸ್ ಮಾಡಿರ್ತಕ್ಕಂಥ 1,97,97,92,000 8 ಲಕ್ಷ ಕಡಿಮೆ ಆಯ್ತು ಹೇಳಿದ್ರು ಅವ್ರು ರಿಲೀಸ್ ಮಾಡಿದ್ರು. 15-16ರಲ್ಲಿ 1,77,95,000. ಸೊ ಅದು ಬಿಟ್ಟರೆ ಉಳಿದು 16, 17, 17, 18, 18, 19, 19, 20 ಮೊನ್ನೆ ಮಾರ್ಚ್ವರೆಗೂ 2 ಕೋಟಿ ರಿಲೀಸ್ ಮಾಡಿದ್ದಾರೆ. ಟೋಟಲ್ 6 ವರ್ಷದಲ್ಲಿ 12 ಕೋಟಿ ರಿಲೀಸ್ ಆಗಬೇಕಾಗಿತ್ತು. 11,75,77,000 ನನಗೆ ರಿಲೀಸ್ ಆಗಿದೆ. ಕೇವಲ 24 ಲಕ್ಷ ಮಾತ್ರ ಕಡಿಮೆ ಆಗಿದೆ 12 ಕೋಟಿ. ಅವರು ಅಷ್ಟೇ ರಿಲೀಸ್ ಮಾಡಿಲ್ಲ. ಇಷ್ಟು ಎಲ್ಲ ವರ್ಷಕ್ಕೆ ನಾವು ಯಾವುದೇ ಒಳ್ಳೆಯದಾಗ ಎಲ್ಲ ನನಗೆ ಇಡೀ ರಾಜ್ಯದ ಆಪರೇಷನ್ ಎಲ್ಲ ಶಾಸಕರ ದಾಸೋದ್ರಿಂದ ರಾಜ್ಯದಲ್ಲಿ ಎಲ್ಲಿಯಾದರೂ ನಾವು ಕೊಡ್ಬೋದು. ಆದರೆ ಅದರಲ್ಲಿ ನಾನು ರಾಯಚೂರು ನಗರಕ್ಕೆ ಕಾನ್ಸ್ಟಿಟ್ಯೂನ್ಸಿ 319,10,000 ಮಾಡಿದೆ. 369 10,000 ಓಡಲಿಕ್ಕೆ. ಅದು ಒಂದು ದಿವಸ ಸನ್ಮಾನ ಮಾಡಲಿಕ್ಕೆ ನಮ್ಮ ಲಕ್ಷ್ಮೀಡವರು ಇಲ್ಲ ಕರ್ಕೊಂಡು ನಿಮ್ಮ ಪಾಕೆಟನ್ನು ಅಲ್ಲಿ ಒಂದು ಆಟೋ ಬಿದ್ದಿತ್ತು ಮೇನ್ ರೋಡ್. ಏನಪ್ಪ ಅಂದರೆ ರೋಡ್ ಇಲ್ಲ, ಡ್ರೈನೇಜ್ ಇದ್ದಿಲ್ಲ, ಲೈಟ್ ಇದ್ದಿಲ್ಲ, ಇಂಡಸ್ಟ್ರಿಯಲ್ಲಿ ಒಂದೇ ಒಂದು ಮಾತಕ್ಕೆ ದೇಶಪಾಂಡೆಯವರು ಮತ್ತು ರತ್ನಪ್ರಭು 10 crores ಕೊಡಿಸಿದ್ರು. ಒಳ್ಳೆ ಕೆಲಸ ಕಂಪ್ಲೀಟ್ ಆಯ್ತದೆ. 10 ಕೋಟಿ ರೂಪಾಯಿ ಕೆಲಸ ಮಾಡಿದ್ರು. ಮತ್ತು ಅಂಬೇಡ್ಕರ್ ಸರ್ಕಲ್ನಿಂದ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಲಾಂಗ್ ರೋಡ್ CC ರೋಡ್ ಏಕಮೇನಾಥ ಅಂತ ನಾವು ತೀರ್ಕಂದಿಲ್ಲ ಅಂತ ಹಾಕಿದ್ರೆ ಏಕಮೇನಾಥ HKD ಅಂತ ನಾನು ಕೊಡಿಸಿದ್ದು. ವಿಶ್ವಾಸವಿದ್ದರು ಅವ್ರನ್ನೇ ಕರ್ಕೊಂಡ್ಬಂದು ತೋರಿಸಿ ಅದನ್ನು ಕೊಟ್ಟು ಸ್ಟ್ಯಾಂಡ್ ಆಗಿತ್ತು. ಈ ಕೃಷಿ ಉತ್ಪನ್ನ ಮಾರ್ಕೆಟ್ಗಳಿಗೆ ನಮ್ಮದೇ ಗೌರ್ಮೆಂಟ್ ಅಂತ ಶ್ಯಾಮರಾವ್ ಮಿನಿಸ್ಟರ್ ಸಂದರ್ಭದಲ್ಲಿ ಅವ್ರು ಗಲಾಟ ಮಾಡಿ 3 ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೊಡಿಸಿದ್ರು. ನಮ್ಮದೇ ಕೊಟ್ಟಿದ್ದು ನಾವು ಮುಂದೆಲ್ಲ ಮಾಡಿದ್ದಕ್ಕೆ ಆ ಗೇಟ್ ಮಾಡಿದ್ರೆ ಅದೇ ದುಡ್ಡಲ್ಲಿ ಇಲ್ಲಿ ಕೊಟ್ಟಿದ್ದು ಮಾನ್ಯವಾಗಿ ಕೊಡಿಸ್ತೀವಿ, ನೀವು ಎಲ್ಲ ಕಡೆ ಕೊಡಿಸ್ತಾರೆ. ಸೊ ಅದ್ರಲ್ಲಿ ಮೂಲಭೂತ ಸೌಲಭ್ಯ ಅಲ್ಪಸಂಖ್ಯಾತ ಇದಕ್ಕೆ 4 ಲೀಟರ್ಗೆ 3 ಕೋಟಿ ರೂಪಾಯಿ ಕೊಡಿಸ್ತೀವಿ. 19 ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ. ಆಮೇಲೆ ಡಿಗ್ರಿ ಕಾಲೇಜಿಗೆ ಬಸವರಾಜ ಕರ್ಕೊಂಬಂದು ಡಿಗ್ರಿ ಕಾಲೇಜಲ್ಲಿ ಸ್ಪಂದಿಸಿ ಮಾಡಿ ನಾನು ಒಂದು 2 ಕೋಟಿ ರೂಪಾಯಿ ಕೊಡಿಸಿದ್ವಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ. ಮತ್ತು ಶಿಕ್ಷಕರಿಗೆ ಈ ಊರಲ್ಲಿ ಗುರುಭವನ ಅಂದರೆ 2 ಎಕರೆ ಜಾಗ ಕೊಡಿಸಿ 1 ಕೋಟಿ ರೂಪಾಯಿ ತಲೆಗೆ ಸೇಟು ಇದ್ದಾಗ ಅದು ಆರ್ಡರ್ ಮಾಡಿಸಿದ್ವಿ. ಅವರಿನ್ನೂ ಪ್ರಾರಂಭ ಮಾಡ್ಕೊಂಡಿಲ್ಲ. 2 ಎಕರೆ ಜಾಗನಾಯಿತು, 1 ಕೋಟಿ ರೂಪಾಯಿ ರೀಸನ್ ಆಯಿತು. ಈ ರಾಯಚೂರಿನಲ್ಲಿ ಈ ವಿದ್ಯುತ್ ಸುಧಾಕರ ಇಲ್ಲ, ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಾಗಿತ್ತು. ನನ್ನ ಲೆಟ್ರ್ ಮೇಲೆ HKD ಅಂತ ವಿಶ್ವಾಸದಾಗಿ 2 ಕೋಟಿ ರೂಪಾಯಿ ಕೊಡಿಸಿ ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಗ್ತಾ ಇದ್ದದ್ದು. ಮತ್ತು MCH ಹಾಸ್ಪಿಟ್ಲ್ ನಾನು UT ಕಾದ್ರು ಇಲ್ಲಿ ರಿಮ್ಸ್ ಹಾಸ್ಪಿಟಲ್ ವಿಸಿಟ್ ಮಾಡಲಿಕ್ಕೆ ಬಂದರೆ ಅಕ್ಟೋಬರ್ ನಾವೆಲ್ಲ ಇದ್ವಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಪಾಟೀಲ್ ಹತ್ತಿರ ಮಾಲಿ ಪಾಟೀಲ್ ರಿಟೈರ್ ಆದರು. ಒಂದು ಚೀಟಿ ಬರೆದು ಕಳಿಸ್ತು, ಒಂದು MCH ಹಾಸ್ಪಿಟಲ್ ಕೇಳಿರುತ್ತೆ ಮೀಟಿಂಗ್ ಇರ್ತಾರೆ. ನಾನು ಅವ್ರು ಇಮಿಡಿಯೇಟಾಗಿ ಹಿಂದ್ಗಡೆ ಗೆಸ್ಟ್ ಹೌಸ್ ಮೇಲೆ ನೀವು ರಾಯಚೂರಿಗೆ ಒಂದು ಮಾನಿ ಬಂದು ಅಂದರೆ ಲೆಟ್ರ್ ಕೊಟ್ಟು ಆಮೇಲೆ ಅದು ಸ್ಯಾಂಕ್ಷನ್ ಆಗೋದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಬರುತ್ತೆ. 1 ಕೊಡ್ತೀನಿ ಈ ಸಾರಿ ಅಂದರೆ ಮಾನಿ ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು. ಅದು ಪ್ರಾರಂಭ ಆಗ್ಬೋದು. 10 ಕೋಟಿ ರೂಪಾಯಿ. ಈಗ 60 ಬೆಡ್ ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ ಇದ್ದಿಲ್ಲ. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ BV ನಾಯಕ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ G ಬಸವರಾಜ ರೆಡ್ಡಿ, ರಾಮಣ್ಣ ಇರ್ಬಗೇರ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, K ಶಾಂತಪ್ಪ, ರುದ್ರಪ್ಪ ಅಂಗಡಿ, ಅಬ್ದುಲ್ ಕರೀಂ, ಅಮರೇಗೌಡ ಹಂಚಿನಾಳ್, ಆಂಜನೇಯ ಕುರುಬ್ದೊಡ್ಡಿ, G ಶಿವಮೂರ್ತಿ, ತಾಯಣ್ಣ ನಾಯಕ್, ನರಸನಗೌಡ, G ಸುರೇಶ್ ಸೇರಿದಂತೆ ಅನೇಕ ಮುಖಂಡರುಗಳಿದ್ದರು. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ರೂಪಾಯಿ ವೇತನ ನೀಡಿ ಸಮರ್ಪಕ ಆರೋಗ್ಯ ಸಂರಕ್ಷಣಾ ಸಾಮಗ್ರಿಗಳನ್ನು ವಿತರಿಸುವಂತೆ ಆಗ್ರಹಿಸಿ ಜಿಲ್ಲಾ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು.
ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ರೂಪಾಯಿ ವೇತನ ನೀಡಿ ಸಮರ್ಪಕ ಆರೋಗ್ಯ ಸಂರಕ್ಷಣಾ ಸಾಮಗ್ರಿಗಳನ್ನು ವಿತರಿಸುವಂತೆ ಆಗ್ರಹಿಸಿ ಜಿಲ್ಲಾ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಕಳೆದ 7 ತಿಂಗಳಿನಿಂದ ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳಿಗೆ 7 ಬಾರಿ ಮನವಿ ನೀಡಿ ಪ್ರತಿಭಟನಿಸಿದರೂ ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ. ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಹಾಗೂ ಪ್ರೋತ್ಸಾಹಧನ ವಿಚಿತ್ರ ರೀತಿಯ ವೇತನ ಪದ್ಧತಿಯನ್ನು ಅನುಸರಿಸಿಕೊಂಡು ಬರಲಾಗುತ್ತಿದೆ. ಮಾಸಿಕ 8,000 ಗೌರವಧನ ಮತ್ತು 8 ನಿರಂತರ ಕೆಲಸಗಳಿಗೆ 2,000 ರೂಪಾಯಿ ಚಟುವಟಿಕೆ ಆಧಾರಿತವಾಗಿ ಬಿಡಿಯಾಗಿ 2,000 ರೂಪಾಯಿ ಸೇರಿದಂತೆ 9,000 ಬಜೆಟ್ ಅನುದಾನ ನೀಡಲಾಗುತ್ತಿದೆ. ಆದರೆ ಆಶಾ ಕಾರ್ಯಕರ್ತೆಯರಿಗೆ ಸಕಾಲಕ್ಕೆ ಅನುದಾನ ದೊರೆಯುತ್ತಿಲ್ಲ. ಕೊರೋನಾ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದರಿಂದ ಮಾಸಿಕ 12,000 ವೇತನ ನಿಗದಿಪಡಿಸುವಂತೆ ಆಶಾ ಕಾರ್ಯಕರ್ತೆಯರು ಆಗ್ರಹಿಸಿದರು. ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವುದಾಗಿ ಹೇಳುತ್ತಿದ್ದು ಅನುಷ್ಠಾನಗೊಳಿಸುತ್ತಿಲ್ಲ. 7 ದಿನಗಳವರೆಗೆ ನಿರಂತರ ಹೋರಾಟಕ್ಕೆ ನಿರ್ಧರಿಸಲಾಗಿದೆ. ಆಶಾ ಕಾರ್ಯಕರ್ತೆಯರಿಗೆ ಆರೋಗ್ಯ ತಪಾಸಣೆ, ಕೊರೋನಾ ಸೋಂಕು ತಗುಲಿರುವ ಕಾರ್ಯಕರ್ತೆಯರಿಗೆ ಉಚಿತ ಚಿಕಿತ್ಸೆ ನೀಡಿ ಸಂಪೂರ್ಣ ಗೌರವಧನ ಪಾವತಿಸಬೇಕು. ಮಾಸ್ಕ್, ಹ್ಯಾಂಡ್ ಗ್ಲೌಸ್, ಸ್ಯಾನಿಟೈಸರ್ ನೀಡುವಂತೆ ಆಗ್ರಹಿಸಲಾಯಿತು. ಇಲ್ಲದೆ ಹೋದಲ್ಲಿ ಜುಲೈ 10ರಿಂದ ರಾಜ್ಯದಾದ್ಯಂತ ಎಲ್ಲ ಆಶಾ ಕಾರ್ಯಕರ್ತೆಯರು ಸೇವೆ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಎಲ್ಲಿವರೆಗೆ ಹೋರಾಟ? ಸಂಘದ ಜಿಲ್ಲಾಧ್ಯಕ್ಷ ಎನ್ಎಸ್ ವೀರೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈರಮ್ಮ ನೇತೃತ್ವದಲ್ಲಿ ನೂರಾರು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಕ್ರಮ ಖಂಡಿಸಿ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಕ್ರಮ ಖಂಡಿಸಿ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ಕಾರ್ಯಕರ್ತರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಏರಿಕೆಯಾಗುತ್ತಿರುವ ಪೆಟ್ರೋಲ್, ಡೀಸೆಲ್ ಬೆಲೆ ತಡೆದು ಸಂಕಷ್ಟದಲ್ಲಿರುವ ಜನರಿಗೆ ಪರಿಹಾರ ಒದಗಿಸಲು ಹಾಗೂ ಕೋವಿಡ್-19 ಸೋಂಕು ತಗುಲಿದ ರೋಗಿಗಳಿಗೆ ಚಿಕಿತ್ಸೆ ವೆಚ್ಚವು ಸರ್ಕಾರವೇ ಭರಿಸಬೇಕೆಂದು ಒತ್ತಾಯಿಸಿದರು. ಕೋವಿಡ್-19 ವೈರಾಣುವಿನ ಭಾಗವಾಗಿ ಮಾಡಿದ ಲಾಕ್ಡೌನ್ನಿಂದ ಆಗಿರುವ ಆರ್ಥಿಕ ತೊಂದರೆ ಸುಧಾರಿಸಿಕೊಂಡಿಲ್ಲ. ಆರ್ಥಿಕ ಉತ್ಪಾದನೆ ಮಾಡುವ ಕಾರ್ಖಾನೆಗಳು ಪ್ರಾರಂಭವಾಗಿಲ್ಲ. ಇಂತಹ ಸಮಯದಲ್ಲಿ ಜನರಿಗೆ ಆರ್ಥಿಕ ಸಹಾಯ ಒದಗಿಸಬೇಕಾಗಿದ್ದು ಕೇಂದ್ರ, ರಾಜ್ಯ ಸರ್ಕಾರಗಳ ಹೊಣೆಗಾರಿಕೆಯಾಗಿದೆ. ಆದರೆ ಸರ್ಕಾರದ ಪರಿಹಾರದ ಘೋಷಣೆ ಕೇವಲ ಘೋಷಣೆಯಾಗಿಯೇ ಉಳಿದಿದೆ ಎಂದು ದೂರಿದರು. ಇದುವರೆಗೂ ಜನರಿಗೆ ಪರಿಹಾರ ಸಿಕ್ಕಿರುವುದಿಲ್ಲ. ಇಂತಹ ಸಮಯದಲ್ಲಿ ಸತತವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳನ್ನು ಹಿಂದೆಗಿಂತಲೂ ಹೆಚ್ಚಿಸಲಾಗಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಿಂದ ವಾಹನ ಮಾಲೀಕರಿಗೆ ಮಾತ್ರ ಹೊರೆಯಾಗುವುದಿಲ್ಲ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುವುದು ಸಾಮಾನ್ಯ. ಆದರೆ ಈ ಹಿಂದೆಗಿಂತಲೂ ಇಂದು ಪೆಟ್ರೋಲ್ ದರಕ್ಕಿಂತ ಡೀಸೆಲ್ ಬೆಲೆ ಅತಿ ಹೆಚ್ಚು ಏರಿಕೆಯಾಗಿದೆ. ಭಾರತದಲ್ಲಿ ಜಗತ್ತಿನಲ್ಲೇ ಹೆಚ್ಚು ಬೆಲೆ ಏರಿಕೆಯಾಗಿದೆ. ತಕ್ಷಣವೇ ಪೆಟ್ರೋಲ್, ಡೀಸೆಲ್ ಉತ್ಪನ್ನಗಳ ಮೇಲಿನ ಸುಂಕವನ್ನು ಕಡಿತ ಮಾಡಬೇಕೆಂದು ಒತ್ತಾಯಿಸಿದರು. ಪೆಟ್ರೋಲ್, ಡೀಸೆಲ್ ಬೆಲೆಗಳನ್ನು ಕೂಡಲೇ ಇಳಿಸಬೇಕು. ಆದಾಯ ತೆರಿಗೆ ವ್ಯಾಪ್ತಿಗೆ ಬರದ ಎಲ್ಲ ಕುಟುಂಬಗಳಿಗೆ ತಕ್ಷಣವೇ ತಿಂಗಳಿಗೆ 7,500 ರೂಪಾಯಿಯಂತೆ ಮುಂದಿನ 6 ತಿಂಗಳವರೆಗೆ ವರ್ಗಾಯಿಸಬೇಕೆಂದು ಆಗ್ರಹಿಸಿದರು. ಅಗತ್ಯವಿರುವ ಎಲ್ಲರಿಗೂ 10 ಕೆಜಿ ಆಹಾರ ಧಾನ್ಯಗಳ ಜೊತೆಗೆ 14 ಅಗತ್ಯ ವಸ್ತುಗಳ ಕಿಟ್ಗಳನ್ನು ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮೂಲಕ ಅಗತ್ಯ ವಸ್ತುಗಳನ್ನು ಬೆಲೆ ಏರಿಕೆಗೆ ಕಾರಣರಾಗಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಕೂಡಲೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಕಡಿಮೆ ಮಾಡಲೇಬೇಕು. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯನ್ನು ತಡೆಗಟ್ಟಲೇಬೇಕು. ಇಂಧನ ಬೆಲೆ ಏರಿಕೆ ಮೂಲಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣರಾಗಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಕೋವಿಡ್-19 ಸೋಂಕು ಹರಡಿದ ರೋಗಿಗಳಿಗೆ ಉಚಿತವಾಗಿ ಸರ್ಕಾರವೇ ಶಿಕ್ಷಣ ಕೊಡಲೇಬೇಕು. ಕೊರೋನಾ ಪೀಡಿತರಿಗೆ ಕೋವಿಡ್-19 ಅನ್ನು ನಿಭಾಯಿಸಲು ವಿಫಲವಾಗಿರುವ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಬೇಡವೇ ಬೇಡ. ಬೆಲೆ ಏರಿಕೆಗೆ ಧಿಕ್ಕಾರ.
ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಕೆಜಿ ವೀರೇಶ್, ಎಚ್ ಪದ್ಮಾ, ಡಿಎಸ್ ಶರಣಬಸವ, ಕರಿಯಪ್ಪ ಅಚ್ಚೋಳಿ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಹಾಮಾರಿ ಕೊರೋನಾ ವೈರಸ್ನಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಸರ್ಕಾರದಿಂದ ಆರ್ಥಿಕ ನೆರವು ಒದಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟವು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಮಹಾಮಾರಿ ಕೊರೋನಾ ವೈರಸ್ನಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಸರ್ಕಾರದಿಂದ ಆರ್ಥಿಕ ನೆರವು ಒದಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟವು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೋವಿಡ್-19ನಿಂದ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ವೇತನವಿಲ್ಲದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಶಿಕ್ಷಕರು ಮತ್ತು ಆಡಳಿತ ಮಂಡಳಿಗಳ ಭವಿಷ್ಯ ಚಿಂತಾಜನಕವಾಗಿದೆ. ಕಳೆದ ವರ್ಷ 40% ಬಾಕಿ ಇರುವ ಶಾಲಾ ಶುಲ್ಕವನ್ನು ಕೆಲವರು ಇದುವರೆಗೂ ಪಾವತಿಸಿಲ್ಲ ಮತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಪೂರ್ಣ ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡಿಲ್ಲ. ಇಂತಹ ಕಷ್ಟಕರ ಸಂದರ್ಭದಲ್ಲಿ ಕೊರೋನಾದಿಂದ ಶಿಕ್ಷಣ ಸಂಸ್ಥೆಗಳ ತೀವ್ರ ಸಮಸ್ಯೆಗೆ ಸಿಲುಕಿಕೊಂಡಿವೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಸರ್ಕಾರವು ಕನಿಷ್ಠ 10,000 ಆರ್ಥಿಕ ನೆರವು ನೀಡಬೇಕು. ಶಾಲಾ ಆಡಳಿತ ಮಂಡಳಿಯವರಿಗೆ ವರ್ಷ ಪೂರ್ತಿ ಕಟ್ಟಡದ ಬಾಡಿಗೆ, ಸಾಲ, ವಿದ್ಯುತ್ ಬಿಲ್, ವಿಮಾ ಸೇರಿದಂತೆ ಇನ್ನಿತರ ನಿಭಾಯಿಸಲು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಕಳೆದ ವರ್ಷ ಪ್ರವೇಶಾತಿ ಪಡೆದ ಮಕ್ಕಳ ಬಾಕಿ ಹಣ ಪಾವತಿಸಬೇಕೆಂದು ಆಗ್ರಹಿಸಿದರು. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರವೇ ಪಠ್ಯಪುಸ್ತಕವನ್ನು ಎಲ್ಲಾ ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದ ಹಣ ಪಾವತಿಸಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿದರು. ನೆರವು ನೀಡಲು ಒತ್ತಾಯಿಸುವ ಮಾನವೀಯಬೇಕು. ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೋದ ವರ್ಷದ ಇನ್ನು ಫೀಸೂ ಬಂದಿಲ್ಲ ಮತ್ತು ಈ ವರ್ಷದ ಫೀಸನ್ನು ಕಟ್ಟಬಾರ್ದು ಅಂತ ಗೌರ್ಮೆಂಟು ಉಳ್ಳವರು ಕಟ್ಟಲಿ ಇಲ್ಲವರು ಬೇಡ ಅನ್ನೋದಕ್ಕೆ ಯಾವ ಪಾಲಕರು ನಮ್ಮ ತನಕ ಬರ್ತಾ ಇಲ್ಲ. ನಮ್ಮ ಶಿಕ್ಷಕರು ಸುಮಾರು ಒಂದು 3,500-4,000 ಶಿಕ್ಷಕರು ರಾಯಚೂರಲ್ಲೇ ಅವರಿಗೆ ತೊಂದರೆಗೀಡಾಗಿದೆ. ಶಿಕ್ಷಣ ಸಂಸ್ಥೆಗಳು ತೊಂದರೆಗೀಡಾಗಿವೆ. ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಬಿಲ್ಡಿಂಗ್ ರೆಂಟು ಅಥವಾ ಬಿಲ್ಡಿಂಗು ಲೋನು, ಬಸ್ ಲೋನು, ಅದರ್ ಎಕ್ಸಸರೀಸು ಅವೆಲ್ಲ ಖರ್ಚು ಮಾಡೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಈ ದಿನ ಬೆಳಗ್ಗೆ ಏನು ಚಿಂತೆ ಆಗ್ತಾಯಿದೆ, ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ. ಇದಕ್ಕೋಸ್ಕರ ನಮಗೆ ಬ್ಯಾಂಕ್ ಲೋನು ಅಥವಾ ನಮಗೆ ಯಾವುದಾರ ಪ್ಯಾಕೇಜ್ ಟೀಚರ್ಸ್ ಸಲುವಾಗಿ ಸುಮಾರು 10,000-15,000 ಪ್ಯಾಕೇಜ್ ಪ್ರೈವೇಟ್ ಸ್ಕೂಲ್ಗಳಿಗೆ ಬ್ಯಾಂಕ್ ಲೋನು ಇಲ್ಲಾಂದ್ರೆ ಪ್ರೈವೇಟ್ ಸ್ಕೂಲಿಗೆ ಪ್ಯಾಕೇಜ್ ಕೊಡಬೇಕಂತ ನಮಗೆ ವಿನಂತಿ ಇದೆ. ಈ ಸಂದರ್ಭದಲ್ಲಿ ಕುಸ್ಮಾ ಅಧ್ಯಕ್ಷ ಎಸ್ಎಲ್ ಕೇಶವರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ಮಂಗಾನವರ್, ಡಿಕೆ ಮುರಳೀಧರ್, ಎಂ ವೆಂಕಟೇಶ್, ಬಸವರಾಜ್ ಆಲ್ಕೂರ್, ಸುರೇಶ್ ಬಾಬು, ವೀಣಾರಾಜ್, ಹನುಮಂತಪ್ಪ ಯಾದವ್, ಸುರೇಶ್ ಭವಾನಿ, ಕೃಷ್ಣಮೂರ್ತಿ ಸೇರಿದಂತೆ ಅನೇಕರಿದ್ದರು. ಸಫಾಯಿ ಕರ್ಮಚಾರಿಗಳಿಗೆ ಸಮರ್ಪಕ ಗುರುತಿನ ಚೀಟಿ ನೀಡದೇ ಇರುವುದರಿಂದ ಸರ್ಕಾರ ಸಾಲ ಸೌಲಭ್ಯ ಸೇರಿದಂತೆ ಯೋಜನೆಗಳ ಪಡೆಯಲು ಸಾಧ್ಯವಾಗದೇ ಇರುವುದರಿಂದ ಗುರುತಿನ ಚೀಟಿ ನೀಡುವವರೆಗೆ ಮುಂದೂಡುವಂತೆ ಸಫಾಯಿ ಕರ್ಮಚಾರಿ ಕಾರ್ಮಿಕರ ಮಹಾಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಬಾಬು ಆಗ್ರಹಿಸಿದರು. ಸಫಾಯಿ ಕರ್ಮಚಾರಿಗಳಿಗೆ ಸಮರ್ಪಕ ಗುರುತಿನ ಚೀಟಿ ನೀಡದೇ ಇರುವುದರಿಂದ ಸರ್ಕಾರ ಸಾಲ ಸೌಲಭ್ಯ ಸೇರಿದಂತೆ ಯೋಜನೆಗಳ ಪಡೆಯಲು ಸಾಧ್ಯವಾಗದೇ ಇರುವುದರಿಂದ ಗುರುತಿನ ಚೀಟಿ ನೀಡುವವರೆಗೆ ಮುಂದೂಡುವಂತೆ ಸಫಾಯಿ ಕರ್ಮಚಾರಿ ಕಾರ್ಮಿಕರ ಮಹಾಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಬಾಬು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಲ ಹೊರುವ ಪದ್ಧತಿಯ ನಿರ್ಮೂಲನೆಗಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನು ರೂಪಿಸಿ ಸಮುದಾಯ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಿದೆ. ಆದರೆ ಸಫಾಯಿ ಕರ್ಮಚಾರಿಗಳು ಭಂಗಿಗಳೆಂದು ಗುರುತಿಸುವ ಸಮುದಾಯಗಳಿಗೆ ಸರ್ಕಾರ ಸಮೀಕ್ಷೆ ನಡೆಸಿ ಗುರುತಿನ ಚೀಟಿ ನೀಡುವ ಯೋಜನೆ ರೂಪಿಸಿದೆ. ಆದರೆ ಜಿಲ್ಲೆಯೂ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸಮರ್ಪಕ ಗುರುತಿನ ಚೀಟಿ ನೀಡದೇ ಇರುವುದರಿಂದ ಸಮುದಾಯ ಜನರು ಸರ್ಕಾರ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅನಕ್ಷರತೆ, ಬಡತನದೊಂದಿಗೆ ಅಮಾಯಕರಾಗಿರುವ ಸಮುದಾಯಗಳು ಅಭಿವೃದ್ಧಿ ಕಾಣದೆ ಉಳಿದಿದೆ. ಸರ್ಕಾರ ಸಮೀಕ್ಷೆ ನಡೆಸಿ ಗುರುತಿನ ಚೀಟಿ ನೀಡುವುದಾಗಿ ಹೇಳಿ ವರ್ಷಗಳೇ ಉರುಳಿದರೂ ಗುರುತಿನ ಚೀಟಿ ನೀಡಿಲ್ಲ. ಸರ್ಕಾರಗಳು ನೆಪ ಮಾತ್ರಕ್ಕೆ ಯೋಜನೆಗಳನ್ನು ಘೋಷಿಸಿ ಅನುಷ್ಠಾನಗೊಳಿಸುತ್ತಿಲ್ಲ. ಶಿಕ್ಷಣ, ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಗಳಿಲ್ಲದೆ ಸಫಾಯಿ ಕರ್ಮಚಾರಿಗಳು ನಿತ್ಯವೂ ಬದುಕಿಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಕಾರಣ, ಗುರುತಿನ ಚೀಟಿ ನೀಡುವವರೆಗೂ ಸಾಲ ಯೋಜನೆ ಜಾರಿಗೊಳಿಸದೆ ಅವಧಿಯನ್ನು ವಿಸ್ತರಿಸಬೇಕು. ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಸಫಾಯಿ ಕರ್ಮಚಾರಿಗಳನ್ನೇ ನೇಮಿಸಬೇಕು. ಕಲ್ಯಾಣ ಕರ್ನಾಟಕದ ಭಾಗದ ಸಮುದಾಯ ಜನರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಿ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿಸಬೇಕು. ಪಿಐಡಿ ಸಾಲಪ್ಪನವರ ಅವಧಿಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಆಗ್ರಹಿಸಿದರು. ಇಲ್ಲದೆ ಹೋದಲ್ಲಿ ಸಮುದಾಯದವರೊಂದಿಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಎಂಪಿಗಳಿರ್ಬೋದು, ಇವತ್ತಿನವರೆಗೆ ಅವರ ಅನುದಾನ
ನಮ್ಮ ಸಫಾಯಿ ಕರ್ಮಚಾರಿಗಳ ಭಂಗಿಗಳಿಗಾಗಿ ಒಂದು ಹೆಂಪಿ ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಇವರಿಗೆ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಒಂದು ಮಾಲಾರ್ಪಣೆ ಮಾಡುವಂಥ ಯೋಗ್ಯತೆ ಕೂಡ ಇಲ್ಲ ಅಂತೇಳಿ ಈ ವೇದಿಕೆಯಲ್ಲಿ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ಅವರ ಆಶೆ ಒಂದು ಅಂಬಿಷನ್ ಇತ್ತು. ಅಂಬೇಡ್ಕರ್ ಅವರು ಕಟ್ಟ ಕಡೆ ಜನ ಎಲ್ಲಿವರೆಗೆ ಮೇಲೆ ಎಳೆಯುವುದಿಲ್ಲವೋ ಅಲ್ಲಿವರೆಗೆ ಈ ನಾವು ಸೇವೆಯನ್ನು ಇದಾಗ್ತಾ ಇದೆ ಅಂತೇಳಿ ಹೇಳ್ತಾ ಇರುವಂಥ ಮಾತನ್ನು ಇಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿ ಮಾಜಿ ಪ್ರಧಾನಿಗಳು ದಿವಂಗತರು ಆಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ 21 ಅಂಶಗಳನ್ನು ಒಂದು ಮಾಡಿದ್ರು, 21 ಪಾಯಿಂಟ್ಸ್. ಅದರಲ್ಲಿ ವಿಶೇಷವಾಗಿ ಗರೀಬಿ ಹಟಾವ್ ಅಂತೇಳಿ ಒಂದು ಸಬ್ಜೆಕ್ಟ್ ಮಾಡಿದ್ರು. ಗರೀಬಿ ಭಾರತ ದೇಶದಲ್ಲಿ ಗರೀಬಿ ಹಟಾವ್ ಅಂತಂದರು. ಆದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಕೆಲವೊಂದು ನಾಯಕರು ಗರೀಬಂಗು ಹಟಾವ್ ಮಾಡಿರ್ತಕ್ಕಂಥ ವಿಷಯನ್ನ ಈ ವೇದಿಕೆಯಲ್ಲಿ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಇಂದಿರಾ ಗಾಂಧಿಗೂ ಮಾತಿಗೂ ಬೆಲೆ ಇಲ್ಲ, ಅಂಬೇಡ್ಕರ್ ಮಾತಿಗೂ ಬೆಲೆ ಇಲ್ಲ, ಜಗಜೀವನ್ ರಾಮ್ಗೂ ಬೆಲೆ ಇಲ್ಲ, ಬಡವರ ರಕ್ಷಣೆಗೂ ಒಂದು ಕಾಳಜಿ ಇಲ್ಲ ಅಂತೇಳಿ ಇದು ಬಹಳಷ್ಟು ನನಗೆ ವಿಷಾದಕರವಂಥ ಸಂಗತಿಯಾಗಿದೆ. ಯಾಕಂತಂದರೆ ಹಲವಾರು ನಿಗಮಗಳಿದೆ, ಹಲವಾರು ಮಂಡಳಿಗಳಿವೆ, ಹಲವಾರು ಆಯೋಗಗಳಿವೆ. ಇದ್ದರೂ ಕೂಡ ಸಫಾಯಿ ಕರ್ಮಚಾರಿ ಅನ್ನೋದು ಒಂದು ಭಂಗಿ ಜನಾಂಗಕ್ಕೆ ಸೇರಿದಾಗಿದೆ ಅಂತೇಳಿ ಒಂದು ಜ್ಞಾನ ಇದ್ದು ಕೂಡ ನಮಗೆ ಬಹಳಷ್ಟು ಅನಾಗಿದೆ. ಇದು ಕೇವಲ ರಾಯಚೂರಿಗಾಗಿಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ. ಈ ಸಂದರ್ಭದಲ್ಲಿ ಹೇಮರಾಜ್ ಎಸ್ಕೆಯಾಳ್, ಎಚ್.ಕೆ. ರವಿಕುಮಾರ್, ವಿ.ಕೆ. ಕೃಷ್ಣ, ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ದಿನಾಂಕ 2/7/2020. ರಾಯಚೂರು ನಗರ ಕಾಂಗ್ರೆಸ್, ರಾಯಚೂರು. Hey yo my people, the lion is back. ಆಕಾಶಗಂಗೆ ಭೂಮಿಗಿಳಿಗೆಲೆಂದು ಛಲ ತೊಟ್ಟ ಜಗಾದೆ ಕವೀರ ಭಗೀರಥನು ಇವನು. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ದಿನಾಂಕ 2/7/2020. ರಾಯಚೂರು ನಗರ ಕಾಂಗ್ರೆಸ್, ರಾಯಚೂರು. The lion is back. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರತ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಎವ್ವರು ವೀರೆವರು, ఎవరికి వరుసకు ఏమవరు, అయినా అందరి బంధువులు. జయ హో జనతా, ఒక్కరు కాదు ఏడుగురు. ಭಾರತೀಯ ಜನತಾ ಪಕ್ಷದ ನಗರಾಧ್ಯಕ್ಷರು, ಪರಿಶಿಷ್ಟ ಜಾತಿಯವರಾದ ಶ್ರೀ ಮಂಚಾಲ ಭೀಮಯ್ಯನವರನ್ನು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕವಾಗಲು ಕಾರಣೀಭೂತರಾದ ದೀನ ದಲಿತರ ನಗರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರಿಗೆ ಹಾಗೂ ಪಕ್ಷದ ಎಲ್ಲಾ ಮುಖಂಡರಿಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲರಿಗೂ ಸಮಸ್ತ ಮಂಚಾಲ ಕುಟುಂಬ ಬಾಂಧವರಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನಗರಾಧ್ಯಕ್ಷರು, ಎಸ್ಸಿ ಮೋರ್ಚಾ ಹಾಗೂ ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ಈಗಲೂ ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೂಡತಕ್ಕಂತ ಆಸೀನರಾಗುವ ವ್ಯವಸ್ಥೆ ಮಾಡಿದ್ವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್ ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ ಕಂಪ್ಲೀಟ್. ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ ಎಲ್ಲ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ ಕಂಪ್ಲೀಟು. ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Resting Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm, 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. Eurokids, India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು
ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಗರುಡ ವೇಗ ಕೊರಿಯರ್ ಸರ್ವಿಸ್ 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ. ಗರುಡ ವೇಗ ಕೊರಿಯರ್ ಸರ್ವಿಸ್. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಗರುಡ ವೇಗ ಕೊರಿಯರ್ ಸರ್ವಿಸ್ 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited. First floor, SGM Complex, opposite Jamia Masjid, Jail Road, Raichur. Mobile 8867 32524 08532 232524. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Shri Gnana Ganga High School, NGO Colony, Raichur. Mobile 99169 41389. ನಮ್ಮ ಪ್ರತಿಭಾವಂತರು. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 83100 4869. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕಳೆದ 8 ವರ್ಷಗಳಿಂದ ಜುರಾಲ ಹಿನ್ನರಿನಿಂದ ಮುಳುಗಡೆಯಾಗುವ ಕುರುವಪುರ ದತ್ತಾತ್ರೇಯ ಸ್ಥಾನಕ್ಕೆ ಸೇತುವೆ ನಿರ್ಮಾಣ ಮಾಡುವ ಕಾಮಗಾರಿ ಪೂರ್ಣವಾಗಿ ಉಳಿದಿದ್ದು ಗ್ರಾಮೀಣ ಶಾಸಕರು ಹಾಗೂ ಲೋಕೋಪಯೋಗಿ ಇಲಾಖೆ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ. ತ್ವರಿತವಾಗಿ ಸೇತುವೆ ನಿರ್ಮಾಣಕ್ಕೆ ಮುಂದಾಗದೆ ಹೋದಲ್ಲಿ ಕರ್ನಾಟಕ ಜನಪರ ವೇದಿಕೆಯಿಂದ ಹೋರಾಟ ನಡೆಸುವುದಾಗಿ ವೇದಿಕೆ ಅಧ್ಯಕ್ಷ ಡಿ ವೀರೇಶ್ ಕುಮಾರ್ ಹೇಳಿದರು. ಕಳೆದ 8 ವರ್ಷಗಳಿಂದ ಜುರಾಲ ಹಿನ್ನರಿನಿಂದ ಮುಳುಗಡೆಯಾಗುವ ಕುರುವಪುರ ದತ್ತಾತ್ರೇಯ ಸ್ಥಾನಕ್ಕೆ ಸೇತುವೆ ನಿರ್ಮಾಣ ಮಾಡುವ ಕಾಮಗಾರಿ ಪೂರ್ಣವಾಗಿ ಉಳಿದಿದ್ದು ಗ್ರಾಮೀಣ ಶಾಸಕರು ಹಾಗೂ ಲೋಕೋಪಯೋಗಿ ಇಲಾಖೆ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ. ತ್ವರಿತವಾಗಿ ಸೇತುವೆ ನಿರ್ಮಾಣಕ್ಕೆ ಮುಂದಾಗದೆ ಹೋದಲ್ಲಿ ಕರ್ನಾಟಕ ಜನಪರ ವೇದಿಕೆಯಿಂದ ಹೋರಾಟ ನಡೆಸುವುದಾಗಿ ವೇದಿಕೆ ಅಧ್ಯಕ್ಷ ಡಿ ವೀರೇಶ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದಿಂದ 28 ಕಿಲೋಮೀಟರ್ ಅಂತರದಲ್ಲಿರುವ ಐತಿಹಾಸಿಕ ದೇವಸ್ಥಾನಗಳಾದ ನಾರದಗಡ್ಡ, ದತ್ತಾತ್ರೇಯ ದೇವಸ್ಥಾನಗಳಿಗೆ ಸಂಪರ್ಕ ಕಲ್ಪಿಸಲು 2012ರಲ್ಲಿ ಅಂದಿನ ಆಂಧ್ರ ಪ್ರದೇಶದ ಸರ್ಕಾರ 14 ಕೋಟಿ 25 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದೆ. ಲೋಕೋಪಯೋಗಿ ಇಲಾಖೆಯಿಂದ ಟೆಂಡರ್ ಪ್ರಕ್ರಿಯೆ ನಡೆಸಿ
PS ಶೇಷಗಿರಿರಾವ್ ಎಂಬುವವರಿಗೆ ಗುತ್ತಿಗೆ ನೀಡಲಾಗಿದೆ. 8 ವರ್ಷ ಕಳೆದು ಹೋದರೂ ಕಾಮಗಾರಿಗಳು ಮಾತ್ರ ಪೂರ್ಣಗೊಳ್ಳುತ್ತಿಲ್ಲ. ನಿತ್ಯವೂ ಜನರು ನದಿ ತೇಪದ ಮೂಲಕ ದಾಟಿ ಹೋಗುವ ಸ್ಥಿತಿ ಇಂದಿಗೂ ಎದುರಿಸುತ್ತಿದ್ದಾರೆ. ಗರ್ಭಿಣಿಯರು, ವೃದ್ಧರು, ಅನಾರೋಗ್ಯ ಪೀಡಿತರಾದಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ದುಸ್ಥಿತಿ ಇದೆ. ಅನೇಕ ಶಾಸಕರುಗಳ ಅಧಿಕಾರ ಅವಧಿ ಪೂರ್ಣಗೊಳಿಸಿದರೂ ಕಾಮಗಾರಿಗಳು ಮಾತ್ರ ಪೂರ್ಣಗೊಳ್ಳದೆ ಉಳಿದಿವೆ. ಕೇವಲ ತಾಂತ್ರಿಕ ಕಾಮಗಾರಿ ಹೇಳುತ್ತಲೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕಾಲಹರಣ ಮಾಡುತ್ತಿದ್ದಾರೆ. ಶಾಸಕರುಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿಯಾದರೂ ಕಾಮಗಾರಿ ಪೂರ್ಣಗೊಳಿಸಬೇಕಿತ್ತು. ಆದರೂ ಗ್ರಾಮೀಣ ಶಾಸಕರು ಸೇತುವೆ ನಿರ್ಮಾಣಕ್ಕೆ ಗಮನ ಹರಿಸುತ್ತಿಲ್ಲ ಎಂದರು. ಪುಣ್ಯಕ್ಷೇತ್ರಗಳಿಗೆ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಗೋವಾ ಸೇರಿದಂತೆ ರಾಜ್ಯ ನೂರಾರು ಭಕ್ತರು ಬಂದು ಹೋಗುತ್ತಿದ್ದಾರೆ. ಆದರೆ ಸರಿಯಾದ ಸಂಪರ್ಕ ವ್ಯವಸ್ಥೆ ಇಲ್ಲದೆ ಪರಿತಪಿಸುತ್ತಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಲಭ್ಯವಿರುವ ಅನುದಾನವನ್ನು ಸದ್ಬಳಕೆ ಮುಂದಾಗಬೇಕಿದೆ. ಲೋಕೋಪಯೋಗಿ ಇಲಾಖೆ ಟೆಂಡರ್ ಮಾಡಿರುವುದಾಗಿ ಸುಮ್ಮನೆ ಕುಳಿತುಕೊಳ್ಳದೆ ಪರ್ಯಾಯ ವ್ಯವಸ್ಥೆ ಮಾಡಿಯಾದರೂ ಸೇತುವೆಗಳ ನಿರ್ಮಾಣ ಮಾಡಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಹಲವು ರಾಜ್ಯಗಳಿಂದ ಮಹಾರಾಷ್ಟ್ರ ಮತ್ತು ತೆಲಂಗಾಣ, ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡಿನಿಂದ, ಗೋವಾದಿಂದ ಎಲ್ಲ ಕಡೆಯಿಂದ ದರ್ಶನ ಪಡೆಯಲು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭಕ್ತರು ಬರ್ತಾರೆ. ಆದರೆ ಈ ದರ್ಶನ ಪಡೆಯಲು ಅವರಿಗೆ ತೆಪ್ಪೆ ಅಥವಾ ಅರಗೋಲು ಮೂಲಕ ನದಿ ದಾಟಿ ದೇವಸ್ಥಾನಕ್ಕೆ ಸೇರಿಕೊಂಡು ಆ ಒಂದು ದರ್ಶನ ಪಡಿಬೇಕಾದ್ರೆ ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಆ ಭಾಗದಲ್ಲಿ ಆ ನದಿ ದಾಟಲು, ಕೃಷ್ಣಾ ನದಿ ದಾಟಲು ಒಂದು ಸೇತುವೆ ನಿರ್ಮಾಣ ಮಾಡಬೇಕೆಂದು ಅಲ್ಲಿ ಜನರ ಬೇಡಿಕೆ ಇತ್ತು. ಅದೇ ಜನರ ಬೇಡಿಕೆ ಪ್ರಕಾರ 2009-10ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅವರು ಮನವಿ ಸಲ್ಲಿಸಿದಾಗ ಆ ಮನವಿ ಪ್ರಕಾರ ಅವರು ಅಲ್ಲಿ ಒಂದು ಸೇತುವೆ ಕಾಮಗಾರಿ ನಿರ್ಮಾಣವನ್ನು ಲೋಕೋಪಯೋಗಿ ಇಲಾಖೆ ಅವರಿಗೆ ನೀಡಿದ್ದಾರೆ. ಆ ಲೋಕೋಪಯೋಗಿ ಇಲಾಖೆಯವರು 2009-10ರಿಂದ 2012ರಲ್ಲಿ ಅದನ್ನು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಯಾದವ್, ಎಚ್ ರಾಜೇಶ್, ನರೇಶ್ ಉಪಸ್ಥಿತರಿದ್ದರು. ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರು, ಸಹ ಶಿಕ್ಷಕರು, ಕಲಾ ಸಹ ಶಿಕ್ಷಕರಿಗೆ ಮಾಸಿಕ ಗೌರವಧನ ನೀಡುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ಪ್ರಾಥಮಿಕ ಪ್ರೌಢಶಾಲೆಗಳ ದೈಹಿಕ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಸಂಘದಿಂದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರು, ಸಹ ಶಿಕ್ಷಕರು, ಕಲಾ ಸಹ ಶಿಕ್ಷಕರಿಗೆ ಮಾಸಿಕ ಗೌರವಧನ ನೀಡುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ಪ್ರಾಥಮಿಕ ಪ್ರೌಢಶಾಲೆಗಳ ದೈಹಿಕ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಸಂಘದಿಂದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಜಿಲ್ಲೆಯಲ್ಲಿ 410 ಶಾಲಾ ಕಾಲೇಜುಗಳಿದ್ದು 12,000 ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಯಚೂರು ನಗರದಲ್ಲಿ 108 ಖಾಸಗಿ ಶಾಲಾ ಕಾಲೇಜುಗಳಿದ್ದು 3,500 ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭವಾಗದೇ ಇರುವುದರಿಂದ ಸಂಕಷ್ಟದಲ್ಲಿ ನೌಕರರು ಸಿಲುಕಿಕೊಂಡಿದ್ದಾರೆ. ಕೂಲಿ ಕಾರ್ಮಿಕರು, ಆಟೋ ಚಾಲಕರು, ಕ್ಷೌರಿಕರು, ಮಡಿವಾಳ ಸಮಾಜ, ಸಣ್ಣ ವ್ಯಾಪಾರಿಗಳಿಗೆ ಸರ್ಕಾರ ಪ್ರೋತ್ಸಾಹ ಧನ ನೀಡಿದೆ. ಆದರೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ವೇತನ ಸಮಸ್ಯೆ ಇದ್ದು ಸರ್ಕಾರ ಕೂಡಲೇ ಮಾಸಿಕ ಗೌರವಧನ ಬಿಡುಗಡೆ ಮಾಡಬೇಕೆಂದರು. ದೈಹಿಕ ಶಿಕ್ಷಕರ ನೇಮಕಾತಿಯಲ್ಲಿ ಖಾಸಗಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದೈಹಿಕ ಶಿಕ್ಷಕರಿಗೆ ಆದ್ಯತೆ ನೀಡಬೇಕು. ಪ್ರತಿ ತಿಂಗಳು 15,000 ರೂಪಾಯಿ ವೇತನ ನಿಗದಿಗೊಳಿಸಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದಾದರೂ ಅನುದಾನ ನೀಡುವಂತೆ ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಶಾಲಾ ಕಾಲೇಜುಗಳ ಸಿಬ್ಬಂದಿ ವರ್ಗದವರಿಗೆ ತುಂಬ ಕಷ್ಟವಾಗಿದೆ. 3-4 ತಿಂಗಳಿಂದ ನಾವು ಯಾವುದೇ ಒಂದು ವೇತನವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಒಂದು ಕೌಟುಂಬಿಕ ಪರಿಸ್ಥಿತಿ ಕೂಡ ಬಹಳ ಚಿಂತಾಜನಕವಾಗಿದೆ. ನಮಗೆ ಸಂಬಳ ಬರ್ತಾ ಇಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರದವರು ಈ ಕಡೆ ಗಮನ ವಹಿಸಿ ನಮ್ಮ ಒಂದು ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ವೇತನವನ್ನು ಕೊಡಬೇಕಾಗಿ, ಅಂದರೆ ಗೌರವ ಪ್ಯಾಕೇಜ್ ಮುಖಾಂತರವಾಗಿ ಅಥವಾ ಗೌರವಧನವನ್ನು ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಸ್ ರಾಜು, ಉಪಾಧ್ಯಕ್ಷ ಲಕ್ಷ್ಮಣ್ ಸಿಂಗ್, ಪ್ರಧಾನ ಕಾರ್ಯದರ್ಶಿ KMD ಇಸ್ಮಾಯಿಲ್, ಶ್ರೀಧರ್ ಜಲ್ದಾರ್, ರಾಜಶೇಖರ್ ಅಮ್ರಚಿಂತ, ಮಲ್ಲಪ್ಪ, ರಾಜಾರಾಮ್, ವೀರವೇಣಿ, ಪುಷ್ಪವತಿ, ಗೀತಾ, ರೋಷಿಣಿ, ಸ್ಮಿತಾ ಜೇಮ್ಸ್ ಸೇರಿದಂತೆ ಅನೇಕರಿದ್ದರು. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರು ಬ್ಯಾಂಕುಗಳ ಮೈಕ್ರೋ ಫೈನಾನ್ಸ್ ಮತ್ತಿತರ ಕಿರುಸಾಲ ಸಂಸ್ಥೆಯಲ್ಲಿ ಪಡೆದಿರುವ ಸಾಲವನ್ನು ಬಡ್ಡಿ ಸಹಿತ ಮನ್ನಾ ಮಾಡಬೇಕೆಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರು ಬ್ಯಾಂಕುಗಳ ಮೈಕ್ರೋ ಫೈನಾನ್ಸ್ ಮತ್ತಿತರ ಕಿರುಸಾಲ ಸಂಸ್ಥೆಯಲ್ಲಿ ಪಡೆದಿರುವ ಸಾಲವನ್ನು ಬಡ್ಡಿ ಸಹಿತ ಮನ್ನಾ ಮಾಡಬೇಕೆಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಮಹಿಳೆಯರನ್ನು ಸಾಲದ ಕಂತು ಕಟ್ಟಲು ಹಿಂಸಿಸುತ್ತಿರುವ ಬ್ಯಾಂಕ್ ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಸಾಲಗಳ ಮೇಲಿನ ಬಡ್ಡಿಯನ್ನು 75 ಕೇಂದ್ರ ಸರ್ಕಾರ ಹಾಗೂ 25 ರಾಜ್ಯ ಸರ್ಕಾರಗಳು ಭರಿಸಬೇಕೆಂದು ಒತ್ತಾಯಿಸಿದರು. ಅಗತ್ಯವಾದ ಆರ್ಥಿಕ
ಸಂಪನ್ಮೂಲವನ್ನು ಕೇಂದ್ರ ಸರ್ಕಾರವು ಕೂಡಲೇ ಬಿಡುಗಡೆ ಮಾಡಬೇಕು. ಸರ್ಕಾರವು ತಕ್ಷಣ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರವನ್ನು ಹೊಸ ಸಾಲವನ್ನು ಮಂಜೂರು ಮಾಡಲು ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಆದೇಶ ನೀಡಬೇಕು. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ತರಬೇತಿ, ಕಚ್ಚಾ ಪದಾರ್ಥಗಳು ಹಾಗೂ ಮಾರಾಟದ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದರು. ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ರಾಷ್ಟ್ರೀಕೃತ ಸಹಕಾರ ಬ್ಯಾಂಕ್ಗಳು, ಸಹಕಾರ ಸಂಘಗಳು, ಧರ್ಮಸ್ಥಳ ಕಿರುಸಾಲ ಸಂಘಟನೆಗಳು ಮುಂತಾದವುಗಳಿಂದ ಪಡೆದ ಸಾಲವನ್ನು ಬಡ್ಡಿ ಸಹಿತ ಮನ್ನಾ ಮಾಡಲು ಒತ್ತಾಯಿಸಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಧರ್ಮಸ್ಥಳ ಸಂಘಗಳ ಅಡಿಯಲ್ಲಿ ಉಳಿತಾಯ ಯೋಜನೆಯಲ್ಲಿ ತೊಡಗಿರುವ ಲಕ್ಷಾಂತರ ಸ್ತ್ರೀಶಕ್ತಿ ಸಹಾಯ ಗುಂಪುಗಳಿವೆ. ಸುಮಾರು 35ರಿಂದ 40 ಲಕ್ಷ ಮಹಿಳೆಯರು ಈ ಸಂಘಗಳಲ್ಲಿ ಸದಸ್ಯರಾಗಿ ಗುಂಪುಗಳ ಮೂಲಕ ಸ್ವಯಂ ಉದ್ಯೋಗ, ಕೃಷಿ ಚಟುವಟಿಕೆ, ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ಆರೋಗ್ಯ, ಕುಟುಂಬ ನಿರ್ವಹಣೆ ಚಟುವಟಿಕೆಗಳಿಂದ ಬರುವ ಆದಾಯ ಮೂಲಕವೂ ಇನ್ನಿತರ ಮಾರ್ಗದಲ್ಲಿ ಬರುವ ಅಲ್ಪ ಸ್ವಲ್ಪ ಆದಾಯದಿಂದಲೂ ಕಟ್ಟುತ್ತಾರೆ. ಬ್ಯಾಂಕ್ಗಳಿಂದ ಪಡೆದ ಸಾಲ ಕರೂರು ಅಪಸಾಕಿ ವಲಯದಿಂದ ಬರುತ್ತಿದೆ ಎಂಬುದನ್ನು ಗಮನಿಸಬೇಕಾದ ಅಂಶ. ನಾವು ನಿರೀಕ್ಷಿಸದ ಸೂಕ್ಷ್ಮ ವೈರಾಣು ಕೊರೋನಾದಿಂದಾಗಿ ಯಾವ ಮುನ್ಸೂಚನೆ ಇಲ್ಲದೆ ಹೇರಿದ ಲಾಕ್ಡೌನ್ನಿಂದಾಗಿ ಎಲ್ಲ ಕ್ಷೇತ್ರಗಳಲ್ಲಿ ವಿಭಾಗವು ನೆಲಕಚ್ಚಿದೆ. ಬಹುಪಾಲು ದುಡಿಯುವ ಬಡ ಕೂಲಿಕಾರರೇ ಇರುವ ಸಂಘಗಳ ಸದಸ್ಯರು ದೈನಂದಿನ ದುಡಿಮೆಯನ್ನು ಕಳೆದುಕೊಂಡಿದ್ದಾರೆ. ಪ್ರತಿನಿತ್ಯದ ಒಂದು ಹೊತ್ತಿನ ಕೂಲಿಗೂ ಪರದಾಡುವ ಸ್ಥಿತಿ ಎಷ್ಟೋ ಕುಟುಂಬಗಳು ತಂದಿವೆ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಮಹಾಲಕ್ಷ್ಮಿ, ಮೈಪಾಲ್, ವರಲಕ್ಷ್ಮಿ ಸೇರಿದಂತೆ ಇತರರು ಇದ್ದರು. ನಗರದ ಮಕ್ತಲ್ಪೇಟೆ ಬಡಾವಣೆಯಲ್ಲಿ 75 ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ನಗರದ ಮಕ್ತಲ್ಪೇಟೆ ಬಡಾವಣೆಯಲ್ಲಿ 75 ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ಗುಣಮಟ್ಟದ ಕಾಮಗಾರಿ ನಿರ್ವಹಿಸುವ ಮೂಲಕ ನಗರದ ಬಡಾವಣೆಗಳಲ್ಲಿ ಉತ್ತಮ ರಸ್ತೆಗಳನ್ನು ನಿರ್ಮಿಸಲು ಸಾಕಷ್ಟು ಅನುದಾನ ಹಂಚಿಕೆ ಮಾಡಲಾಗಿದೆ. ಕಾಮಗಾರಿ ವಹಿಸಿಕೊಂಡಿರುವ ಗುತ್ತಿಗೆದಾರರು ಜನರಿಗೆ ಗುಣಮಟ್ಟ ಕಾಮಗಾರಿ ನಿರ್ವಹಿಸುವಂತೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಇವತ್ತು 78 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಸನ್ಮಾನ್ಯ ಮಾಜಿ ಶಾಸಕರಾದಂಥ ಎ ಪಾಪರೆಡ್ಡಿಯವರ ನೇತೃತ್ವದಲ್ಲಿ ಈ ಎಲ್ಲ ಕಾಮಗಾರಿಗಳು ಅನೇಕ ದಿನಗಳಿಂದ ನೆನಗುದಿಗೆ ಬಿದ್ದಿತ್ತು. ಅವರು ಅನೇಕ ಸಾರಿ ನಮ್ಮನ್ನು ಆಗ್ರಹ ಮಾಡಿದಾಗ ಈ ವರ್ಷದ HKRDB ಅನುದಾನದಡಿಯಲ್ಲಿ 78 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ. ಎಲ್ಲ ಉತ್ತಮ ಕಾರ್ಯ ಆಗಬೇಕು. ಯಾವುದೋ ಕಾರ್ಯಗಳು ಅಡಚಣೆ ಆದಾಗ ಅವರಿಗೆ ಸೂಚನೆ ಕೊಟ್ಟು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ, RDA ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯರುಗಳಾದ ಮಹೇಂದರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ಕಡಗೋಳ ಆಂಜನೇಯ, NK ನಾಗರಾಜ್, ಪೋಗುಲ್ ಶ್ರೀನಿವಾಸ್ ರೆಡ್ಡಿ, ಬಂಗಿ ಗೋಪಾಲ್ ರೆಡ್ಡಿ, ಪಿ ನರ್ಸರೆಡ್ಡಿ, ಕೆ ರವೀಂದ್ರ ರೆಡ್ಡಿ, ಮುಲ್ಲನಟಿ ನಾಗರೆಡ್ಡಿ, ಜನಾರ್ದನ್ ರೆಡ್ಡಿ ಸೇರಿದಂತೆ ಬಡಾವಣೆ ಮುಖಂಡರುಗಳು ಭಾಗವಹಿಸಿದ್ದರು. ಸಾರ್ವಜನಿಕ ದೂರಿನ ಮೇಲೆ ಸಿಂಧನೂರು ನಗರಸಭೆಗೆ ಮಂಗಳವಾರ ದಿಢೀರ್ ದಾಳಿ ನಡೆಸಿದ ACB ಅಧಿಕಾರಿಗಳ ತಂಡ ತನಿಖೆ ಪ್ರಾರಂಭಿಸಿದ್ದಾರೆ. ಸಾರ್ವಜನಿಕ ದೂರಿನ ಮೇಲೆ ಸಿಂಧನೂರು ನಗರಸಭೆಗೆ ಮಂಗಳವಾರ ದಿಢೀರ್ ದಾಳಿ ನಡೆಸಿದ ACB ಅಧಿಕಾರಿಗಳ ತಂಡ ತನಿಖೆ ಪ್ರಾರಂಭಿಸಿದೆ. ACBಯ DYSP ಸಂತೋಷ್ ಬನಹಟ್ಟಿ, PSಗಳಾದ ಬಾಳನ್ಗೌಡ್ MN, ಹನುಮಂತಪ್ಪ ಸಣ್ಣಮನಿ ನೇತೃತ್ವದ ತಂಡದಲ್ಲಿ 10 ಜನ ಅಧಿಕಾರಿಗಳು ಹಾಗೂ 40 ಜನ ಸಿಬ್ಬಂದಿಯ ತಂಡ ನಗರಸಭೆ ಮೇಲೆ ದಿಢೀರ್ ದಾಳಿ ನಡೆಸಿ ಕಡತಗಳನ್ನು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಿದ್ದಾರೆ. SC/ST ಯೋಜನೆಗಳು, ಲ್ಯಾಪ್ಟಾಪ್ ವಿತರಣೆ, ವೈಯಕ್ತಿಕ ಸಾಲ ಇನ್ನಿತರೆ ಯೋಜನೆಗಳನ್ನು ಜನರಿಗೆ ನೀಡಲು ಹಣದ ಆಮಿಷ, ಮಾನಸಿಕ ಶೋಷಣೆ, ಸರ್ಕಾರಿ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪ ಸೇರಿದಂತೆ ಇನ್ನೂ ಅನೇಕ ವಿಷಯಗಳ ಕುರಿತು ಸಿಂಧನೂರಿನ ಕೆಲವರು ದೂರು ನೀಡಿದ ಹಿನ್ನೆಲೆಯಲ್ಲಿ ACB ದಾಳಿ ನಡೆಸಿದೆ ಎಂದು ತಿಳಿದು ಬಂದಿದೆ. ದಾಳಿಯಲ್ಲಿ ACB ಅಧಿಕಾರಿಗಳು ಸೇರಿದಂತೆ ಸಿಂಧನೂರು ನಗರ ಹಾಗೂ ಗ್ರಾಮೀಣ ಪೊಲೀಸರು ಭಾಗವಹಿಸಿದ್ದಾರೆ. ಮಹಾಮಾರಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಅನೇಕ ನಿಯಮಗಳನ್ನು ಜಾರಿಗೆ ತಂದರೂ ಕೂಡ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ ಸೋಂಕು ಹರಡುತ್ತಿದ್ದು, ನಿಯಮ ಪಾಲಿಸದ ಅಂಗಡಿ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ CB ವೇದಮೂರ್ತಿ ತಿಳಿಸಿದ್ದಾರೆ. ಮಹಾಮಾರಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಅನೇಕ ನಿಯಮಗಳನ್ನು ಜಾರಿಗೆ ತಂದರೂ ಕೂಡ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ ಸೋಂಕು ಹರಡುತ್ತಿದ್ದು, ನಿಯಮ ಪಾಲಿಸದ ಅಂಗಡಿ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ CB ವೇದಮೂರ್ತಿ ತಿಳಿಸಿದ್ದಾರೆ. ನಗರದ ಸದರ್ ಬಜಾರ್ ಠಾಣೆಯ ಸರಹದ್ದಿನ ಅಹೂಜಾ ಜಿರೆಕ್ಸ್ ಸೆಂಟರ್ನ ಮಾಲೀಕರು ಮತ್ತು ಮುದಗಲ್ ಪಟ್ಟಣದಲ್ಲಿ ಮುದುಕಪ್ಪ ಹೋಟೆಲ್ ಮಾಲೀಕರು ತಮ್ಮ ಹೋಟೆಲ್ ಒಳಗೆ ಗುಂಪು ಗುಂಪಾಗಿ ಜನರನ್ನು ಸಾರ್ವಜನಿಕ ಅಂತರ ಕಾಯ್ದುಕೊಳ್ಳದೆ, ಮಾಸ್ಕ್ ಧರಿಸದೆ, ಸ್ಯಾನಿಟೈಸರ್ ಬಳಸದೆ ನಿಯಮ ಉಲ್ಲಂಘನೆ ಮಾಡಿದ್ದರಿಂದ ಇವರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ 33 ಪ್ರಕರಣಗಳು ದಾಖಲಾಗಿವೆ. ಆದ್ದರಿಂದ ಜಿಲ್ಲೆಯ ಅಂಗಡಿ ಮಾಲೀಕರು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಕೋವಿಡ್-19 ಸೋಂಕು ನಿಯಂತ್ರಣ ಮಾಡುವ ಕಾನೂನು ಕ್ರಮಗಳನ್ನು ಉಲ್ಲಂಘಿಸಿದಲ್ಲಿ ನಿರ್ದಾಕ್ಷಿಣ್ಯವಾಗಿ ಸೂಕ್ತ ಶಿಸ್ತಿನ ಕ್ರಮವನ್ನು ಜರುಗಿಸಲಾಗುವುದು.
ಕೋವಿಡ್-19 ಸೋಂಕು ನಿಯಂತ್ರಣಕ್ಕೆ ಬರುವವರೆಗೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೋರಿದ್ದಾರೆ. ನಗರದ ಕೇಂದ್ರ ಗ್ರಂಥಾಲಯ ಮತ್ತು ಉಪ ನೋಂದಣಿ ಕಚೇರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿ.ಬಿ. ವೇದಮೂರ್ತಿ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ನಗರದ ಕೇಂದ್ರ ಗ್ರಂಥಾಲಯ ಮತ್ತು ಉಪ ನೋಂದಣಿ ಕಚೇರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿ.ಬಿ. ವೇದಮೂರ್ತಿ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಮಹಾಮಾರಿ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಕಚೇರಿ ಮತ್ತು ಗ್ರಂಥಾಲಯಕ್ಕೆ ಆಗಮಿಸುವ ಸಾರ್ವಜನಿಕರು ಹಾಗೂ ಓದುಗರಿಗೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಮಾಸ್ಕ್ ಧರಿಸಲು ಸ್ಯಾನಿಟೇಷನ್ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕೆಂದು ಸೂಚಿಸಿದರು. ಸರ್ಕಾರದ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡದಿದ್ದರೆ ಸೂಕ್ತ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬಂಗಿಗಳಿಗೆ ಗುರುತಿನ ಚೀಟಿಯನ್ನು ನೀಡದ ಕಾರಣದಿಂದಾಗಿ ಸರ್ಕಾರದ ಸಾಲ ಸೌಲಭ್ಯದಿಂದ ವಂಚಿತರಾದ ಬಂಗಿಗಳಿಗೆ ಹಾಗೂ ಅವರ ಅವಲಂಬಿತರಿಗೆ ನ್ಯಾಯ ಒದಗಿಸಬೇಕೆಂದು ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳ ಕಾರ್ಮಿಕರ ಮಹಾಸಂಘ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಬಂಗಿಗಳಿಗೆ ಗುರುತಿನ ಚೀಟಿಯನ್ನು ನೀಡದ ಕಾರಣದಿಂದಾಗಿ ಸರ್ಕಾರದ ಸಾಲ ಸೌಲಭ್ಯದಿಂದ ವಂಚಿತರಾದ ಬಂಗಿಗಳಿಗೆ ಹಾಗೂ ಅವರ ಅವಲಂಬಿತರಿಗೆ ನ್ಯಾಯ ಒದಗಿಸಬೇಕೆಂದು ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳ ಕಾರ್ಮಿಕರ ಮಹಾಸಂಘ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ದೇಶದಲ್ಲಿ ನಿಕೃಷ್ಟವಾದ ಮಲ ಹೊರುವ ಪದ್ಧತಿಯನ್ನು ತೆಗೆದುಹಾಕಿ ಆ ಜನಾಂಗದ ವ್ಯಕ್ತಿಗಳ ಜೀವನ ಶೈಲಿಯನ್ನು ಬದಲಿಸುವ ಉದ್ದೇಶದಿಂದ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಆದರೆ ಅನಕ್ಷರತೆ, ಅಮಾಯಕತೆ ಮತ್ತು ಕಿತ್ತು ತಿನ್ನುವ ಬಡತನದಿಂದಾಗಿ ತಾವು ಪಡೆಯಬೇಕಾದ ಸೌಲಭ್ಯಗಳು ದಲ್ಲಾಳಿಗಳ ಪ್ರವೇಶದಿಂದ ಬಂಗಿಗಳ ಪರ ಕಾಳಜಿ ವಹಿಸದ ಆಡಳಿತ ವರ್ಗದಿಂದಾಗಿ ದಶಕಗಳು ಕಳೆದರೂ ಮಲಮೂತ್ರಗಳನ್ನು ಸ್ವಚ್ಛ ಮಾಡುತ್ತಾ ಇನ್ನೂ ಈ ಜೀವನ ಶೈಲಿಯಿಂದ ಮುಕ್ತವಾಗಿಲ್ಲ. ಜನಾಂಗದವರ ಸಮೀಕ್ಷೆ ಮಾಡಲು ಬಂದವರಿಂದ ವರ್ಷಗಳು ಕಳೆದರೂ ಇದುವರೆಗೆ ಗುರುತಿನ ಚೀಟಿಗಳು ಬಂದಿಲ್ಲ. ಪ್ರಸ್ತುತ ಸಾಲದ ಅರ್ಜಿಯು ತಾಂತ್ರಾಂಶದಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಾದರೆ ಗುರುತಿನ ಚೀಟಿಯು ಬಹಳ ಅವಶ್ಯಕವಾಗಿ ಬೇಕಾಗಿರುತ್ತದೆ. ಆದ್ದರಿಂದ ಗುರುತಿನ ಚೀಟಿ ಕೊಡುವವರೆಗೂ ಸಾಲಕ್ಕಾಗಿ ಅರ್ಜಿ ಹಾಕುವ ಅವಧಿಯನ್ನು ವಿಸ್ತರಿಸಬೇಕೆಂದು ಒತ್ತಾಯಿಸಿದರು. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಬಂಗಿ ಜನಾಂಗದವರಿಗೆ ರಾಜಕೀಯವಾಗಿ ಪ್ರೋತ್ಸಾಹಿಸಲು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಬೇಕೆಂದು ಆಗ್ರಹಿಸಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಿಸಿದ ಬಂಗಿ ಜನಾಂಗದವರನ್ನೇ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದಲ್ಲಿ ಅಧ್ಯಕ್ಷರನ್ನಾಗಿ ನೇಮಿಸಬೇಕು. ಸಾಲಪ್ಪ ವರದಿಯನ್ನು ತಕ್ಷಣ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಜಗದೀಶ್ ಹಿರೇಮನೆ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಗಮನಿಸ್ತಾ ಇದ್ದೀವಿ. ಇದು ಏನಂತಂದರೆ ಕರ್ನಾಟಕದ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸಫಾಯಿ ಕರ್ಮಚಾರಿಯ ಒಂದು ಯೋಜನೆ ಇದೆ. ಆ ಯೋಜನೆ ಜೂನ್ 30 ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಆನ್ಲೈನ್ ಮುಖಾಂತರ ಪಡೀಬೋದಂತೆ. ಆದರೆ 7-8 ತಿಂಗಳಾಯಿತು ನಮಗೆ ಸರ್ವೆ ಚೀಟಿ ಕೊಡಲಿಲ್ಲ. ಸರ್ವೆ ಮಾಡಿರ್ತಕ್ಕಂಥ ಗುರುತಿನ ಚೀಟಿ ಕೊಟ್ಟಿಲ್ಲ. ಆ ಆನ್ಲೈನ್ ಮುಖಾಂತರ ಗುರುತಿನ ಚೀಟಿಯ ನಂಬರ್ ಹಾಕಬೇಕು. ಈ ಥರ ಆದಾಗಲಿಂದ ನಮಗೆ ಲೋನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಕಾರ್ಡನ್ನು ವಿತರಣೆ ಮಾಡಿಲ್ಲ. ದಯವಿಟ್ಟು ಈ ಸಂದರ್ಭದಲ್ಲಿ ಭಾಸ್ಕರ್ ಬಾಬು, ಹೇಮರಾಜ್ ಅಸ್ಕ್ಯಾಳ್, ಎಚ್.ಕೆ. ರವಿಕುಮಾರ್, ಎಂ.ಕೆ. ಕೃಷ್ಣ ಸೇರಿದಂತೆ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6 ವರ್ಷಗಳ ಆಡಳಿತದಲ್ಲಿ 11 ಕೋಟಿ ವೆಚ್ಚದಲ್ಲಿ 333 ಕಾಮಗಾರಿಗಳ ಅನುಷ್ಠಾನ. ಪಕ್ಷದ ವರಿಷ್ಠರು ಸೂಚಿಸಿದರೆ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧ. ಎನ್.ಎಸ್. ಬೋಸರಾಜು. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ವೇತನ ನೀಡಲು ಆಗ್ರಹಿಸಿ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪ್ರತಿಭಟನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಸಿಪಿಐಎಂನಿಂದ ಪ್ರಧಾನಮಂತ್ರಿಗಳ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಖಾಸಗಿ ಶಾಲಾ ಸಿಬ್ಬಂದಿಗಳ ವೇತನ ಪಾವತಿಗೆ ಸರ್ಕಾರ ನೆರವು ನೀಡಲು ಆಗ್ರಹಿಸಿ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಪ್ರತಿಭಟನೆ. ಸಫಾಯಿ ಕರ್ಮಚಾರಿಗಳಿಗೆ ಗುರುತಿನ ಚೀಟಿ ನೀಡುವವರೆಗೆ ಸಾಲ ಯೋಜನೆ ಜಾರಿಗೊಳಿಸಬೇಡಿ. ಭಾಸ್ಕರ್ ಬಾಬು. ಜುರಾಲು ಹಿನ್ನೀರಿನಿಂದ ಮುಳುಗಡೆಯಾಗುವ ದೇವಸ್ಥಾನಗಳಿಗೆ ಸೇತುವೆ ನಿರ್ಮಾಣ 8 ವರ್ಷದಿಂದ ಬಾಕಿ. ತ್ವರಿತ ಕಾಮಗಾರಿಗೆ ಕೈಗೊಳ್ಳದಿದ್ದರೆ ಹೋರಾಟ. ಡಿ. ವೀರೇಶ್ ಕುಮಾರ್. ಆರ್ಥಿಕ ಸಂಕಷ್ಟ ಖಾಸಗಿ ಶಾಲಾ ಕಾಲೇಜುಗಳಿಗೆ ಮಾಸಿಕ ಗೌರವಧನ ನೀಡಲು ಒತ್ತಾಯಿಸಿ ಖಾಸಗಿ ಶಾಲೆಗಳ ಶಿಕ್ಷಕ ಸಹ ಶಿಕ್ಷಕರ ಸಂಘ ಆಗ್ರಹ. ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಲು ಒತ್ತಾಯಿಸಿ ಜನವಾದಿ ಮಹಿಳಾ ಸಂಘದಿಂದ ಮನವಿ.
ಮತ್ತು ಮಕ್ತಾಲ್ಪೇಟೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೂಮಿ ಪೂಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ದಿನಾಂಕ 2/7/2020. ರಾಯಚೂರು ನಗರ ಕಾಂಗ್ರೆಸ್ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರದ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. ಬಾಲ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard.